ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾವಿವತ್ತು ಒಂದು ಕೈಮಾ ಸಾರನ್ನ ನಿಮಗೆಲ್ಲ ಉಣಬಡಿಸೋಣ ಅಂತೇಳಿ ನಮ್ಮ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆಲ್ಲ ಒಳ್ಳೆ ಅಡುಗೆ ತೋರಿಸ್ಬೇಕು ಅಂತ ಬಂದೆ. ಇವತ್ತು ಕೈಮಾ ಸಾರು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಅದರದ್ದು ಇವತ್ತೊಂದು ಡಿಫ್ರೆಂಟಾಗಿ ಎಲ್ಲ ಟೈಮಲ್ಲೂ ಮಾಡಿದ್ವಿ. ಆದರೆ ಈಗ ಕೈಮಾ ಸಾರನ್ನ ಬೇರೆ ಥರ ಮಾಡಿ ನಿಮಗೆ ಉಣಬಡಿಸೋಣ ಅಂತೇಳಿ ಬಂದಿದ್ದೀನಿ. ಹೆಂಗೆ ಮಾಡೋದು ಹೆಂಗೆ ನೋಡೋದು ಅಂತ ನೀವೆಲ್ಲ ಕಲ್ತ್ಕೋಬೇಕು, ಖುಷಿಯಾಗಿ ಕೇಳ್ಕೋಬೇಕು, ಅದಾದಮೇಲೆ ಮಾಡ್ಕೋಬೇಕು ಅಂದರೆ ಏನೇನು ಸಾಮಗ್ರಿ ಹಾಕ್ತೀನಿ, ಯಾವ ಥರ ಹಾಗೆ ಮಾಡಿ ನಿಮಗೆ ಉಣಬಡಿಸ್ತೀನಿ ಅಂತ ನೋಡಿ ಆಮೇಲೆ ಹೇಳಿ. ಈಗ ಕೈಮಾ ಸಾರಿಗೆ ಏನೇನು ಬೇಕು ಅಂತ ನಿಮಗೆಲ್ಲ ತೋರಿಸ್ಬೇಕಲ್ವಾ. ಒಂದು ಬಾಣಲಿ ಇಡೋಣ, ಮಸಾಲೆ ಹೆಂಗೆ ಹಾಕೋದು ಅಂತ ನಿಮಗೆ ಹೇಳ್ಬಿಡೋಣ. ನೋಡಿ, ಈಗ ಬಾಣಲೆ ರೆಡಿಯಾಗಿದೆ. ಈಗ ಬಾಣಲೆ ಇಟ್ಟಿದ್ದೀನಿ, ದೀಪಾಲಂಕಾರ ಬೆಳಗಿಸಿದ್ದೀನಿ. ಈಗ ಎಣ್ಣೆಯನ್ನು ಹಾಕುತ್ತೇನೆ. ನೋಡಿ, ಎಣ್ಣೆ ಹಾಕಿದ್ದೀನಿ. ಈಗ ಪಕ್ಕದಲ್ಲಿ ಇದನ್ನು ಇಡುತ್ತೇನೆ. ಈಗ ನಿಮಗೆ ಹೆಂಗೆ ಎಷ್ಟೆಷ್ಟು ಹಾಕ್ತೀವಿ ಅಂತ ನೋಡ್ಸೋದಕ್ಕೆ ನಿಮಗೆಲ್ಲ ಬೇಕಲ್ಲ. ನೋಡಿ, 2 ಚಕ್ಕೆ, 2 ಲವಂಗ, ಒಂದು 8 ಗುಂಟೂರು ಮೆಣಸಿನ್ಕಾಯಿ, ಒಂದು 4 ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ, ಆಮೇಲೆ ಒಂದು 3 ಹಸೆ ಮೆಣಸಿನ್ಕಾಯಿ. ನೋಡಿ, ಕೈ ಹಂಗೆ ಬಂದ್ಬಿಡುತ್ತೆ. ಒಂದು ಕೈ ಇಡೀ ಹುರ್ಗಡ್ಲೆ, ಆಮೇಲೆ ಒಣ ಕೊಬ್ಬರಿ, ಒಂದು ಕೈ ಇಡೀ ಧನಿಯಾ. ಎಲ್ಲ ನೋಡ್ಕೊಂಡ್ರಲ್ಲ. ಇದನ್ನೆಲ್ಲ ಜೊತೆಗೆ ಈಗ ನೋಡಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ, ಶುಂಠಿ ಸ್ವಲ್ಪ ಕಮ್ಮಿ. ಈಗ ನೋಡಿ, ಫಸ್ಟು ಗುಂಟೂರು ಮೆಣಸಿನ್ಕಾಯಿ, ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಎಣ್ಣೆಗೆ ಹಾಕ್ಕೋತೀನಿ. ಈಗ ಹಸೆ ಮೆಣಸಿನ್ಕಾಯಿ ಹಾಕ್ಕೋತೀನಿ, ಧನಿಯಾ ಹಾಕ್ಕೋತೀನಿ. ಎರಡು ಲವಂಗ, 2 ಚಕ್ಕೆ, ಸ್ವಲ್ಪ ಹುರ್ಗಡ್ಲೆ. ಇವಾಗ ನೋಡಿ, ಇದನ್ನೆಲ್ಲ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಪರಿಪೂರ್ಣತೆಯಿಂದ ಹುರ್ಕೊಳ್ಳೋದು. ನೋಡಿ, ಎಲ್ಲ ಅದರಲ್ಲಿ ಎಲ್ಲ ಸ್ವಾದಗಳು ಅದರಲ್ಲಿ ಬಿಟ್ಕೊಳ್ಳುತ್ತೆ. ಅಷ್ಟರೊಳಗೆ ಒಂದು ಈರುಳ್ಳಿ, ಫುಲ್ ಪ್ರಮಾಣ ಈರುಳ್ಳಿನ ಇದಕ್ಕೆ ಹಾಕ್ಬಿಡೋದು. ಈಗ ಅರಿಶಿನ ಹಾಕಿದೆ, ಸ್ವಲ್ಪ ಚೆಂದಾಗಿ ತಿರುಗಿಸಿ ಕೊಟ್ಟೆ. ಉಪ್ಪಿನ ಪುಡಿ. ಈಗ ನೋಡಿ, ಸ್ವಲ್ಪ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಒಂದು ಚೂರು ಮೆಂತ್ಯ ಸೊಪ್ಪು. ಈ 3ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬಾಡಿಸ್ಕೊತೀರೋ ಅಷ್ಟು ರುಚಿ ಬರುತ್ತೆ. ಇವಾಗ ನಿಮ್ಗೆ ತೋರಿಸ್ಕೊಟ್ಟಿದ್ರಲ್ಲಿ ಈಗ ಒಣ ಕೊಬ್ಬರಿ ಇದೆ. ಕೊಬ್ಬರಿ ಬೇಕಾದ್ರೆ ಹಾಕ್ಬೋದು, ತೆಂಗಿನಕಾಯಿ ಬೇಕಾದ್ರೆ ಹಾಕ್ಬೋದು, ಶುಂಠಿ, ಬೆಳ್ಳುಳ್ಳಿ. ಈಗ ನೋಡಿ, ಇದನ್ನ ಮಿಕ್ಸಿಯಲ್ಲಿ ರುಬ್ಕೋಬೇಕು ಅಂದರೆ ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು, ಸ್ವಲ್ಪ. ಯಾಕಂದರೆ ಕೈಮಾ ಉಂಡೆ ಕಟ್ಕೋಬೇಕು ಅಂದರೆ ಈ ಮಸಾಲೆನೇ ತಗೊಂಡು ಅದಕ್ಕೆ ಕಟ್ಕೊತೀವಿ. ಅದರಿಂದ ನಾವೇನು ಮಾಡಬೇಕು, ಇದರಲ್ಲೇ ಸ್ವಲ್ಪ ಹಿಂಗೆ ಈಗ ನೋಡಿ, ಇದಕ್ಕೆ ಒಂದು ಅರ್ಧ ಟೊಮೊಟೊ, ಇನ್ನೂ ಒಂದು ಇದೆ, ಅದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ. ಈಗ ನಾಟಿ ಕೊತ್ತಂಬರಿ ಸ್ವಲ್ಪ. ಈಗ ಮೆಂತ್ಯ ಹಾಕಿದ್ವಿ, ಸಬ್ಬಕ್ಕಿ ಹಾಕಿದ್ವಿ, ಪುದೀನ ಹಾಕಿದ್ವಿ. ಈಗ ಕೊತ್ತಂಬರಿನ ಹಾಕ್ಕೊಂಡು ರುಬ್ಕೋತೀವಿ. ನೋಡಿ, ಆವಾಗಲೇ ಒಂದು ಒಂದು ಈರುಳ್ಳಿ ಹಾಕೊಂಡಿದ್ವಿ. ಇದಕ್ಕೆ ಇವಾಗ ಒಂದು ಅರ್ಧ ಹಸೆ ಈರುಳ್ಳಿ. ಈಗ ಒಂದು ಟೊಮೊಟೊ. ಇದನ್ನು ಇದಕ್ಕೆ ಹಾಕ್ಬಿಟ್ಟು ನಮ್ಮ ಹುಡುಗ ಚಂದ ಗಟ್ಟಿಗೆ ನೀರು ಹಾಕದೆ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಂಡು ಬಾರಪ್ಪ
ಆಮೇಲೆ ಅಪ್ಪಿ ತಪ್ಪಿ ನೀರು ಉಯ್ದುಬಿಟ್ಟೆ ಕೈಮಾ ಉಂಡೆ ಕಟ್ಟಕ್ಕಾಗಲ್ಲ. ಆಮೇಲೆ ಉಂಡೆ ಎಲ್ಲ ಒಡೆದೋಗುತ್ತೆ, ಕೈಮಾ ಗೊಜ್ಜು ಆಗ್ಬಿಡುತ್ತೆ. ನಾವು ಉಂಡೆ ಮಾಡ್ತೀವಿ ಅಂದಮೇಲೆ ನಿಮ್ಗೆ ಉಂಡೆನೇ ತೋರಿಸ್ಬೇಕಲ್ವಾ, ತೆಗೆದುಕೊಂಡು ಹೋಗ್ಬೇಕಲ್ವ. ಈಗ ನೋಡಿ, ಉಂಡೆಗೋಸ್ಕರ ಸ್ವಲ್ಪ ಧನಿಯಾ, 2 ಗುಂಟೂರು ಮೆಣಸಿನ್ಕಾಯಿ, 2 ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ, ಒಂದು ಚಿಕ್ಕದು ಇಷ್ಟೇ ಪೀಸು ಚಕ್ಕೆ, ಆಮೇಲೆ 1 ಕೈ ಹಿಡಿ ಹುರ್ಗಡ್ಲೆ. ಅದಕ್ಕೆ ನಾವೀಗ ಅರ್ಧ kg ಕೈಮಾ ಮಾಡ್ತಾಯಿದ್ದೆ, ಅದಕ್ಕೆ ತಕ್ಕಾಗಿ ಉಪ್ಪು, ಸ್ವಲ್ಪ ಅರಿಶಿಣ. ಈಗ ಮೆಣಸು, ಕಾಳು ಮೆಣಸು ಸ್ವಲ್ಪ ಕೊಟ್ಬಿಟ್ರೆ ನಮ್ಮ ಹುಡುಗರು ಇಡಲ್ಲ, ಇವಾಗ ತಂದಿದ್ದಾರೆ. ಸ್ವಲ್ಪ ಕಾಳು ಮೆಣಸು, ಇಷ್ಟನ್ನು ಚೆಂದ ಪೌಡ್ರು ಮಾಡ್ಕೊಂಡು ತಗೋಬಾರಪ್ಪ. ಈಗ ನಮ್ಮ ದೊಡ್ಡಣ್ಣವರು ಮಸಾಲೆ ಎಲ್ಲ ರುಬ್ಕೊಂಡು ರೆಡಿಯಾಗಿದೆ. ಕೈಮಾ ತಂದು ಇಟ್ಟಿದ್ದೀನಿ. ಈಗ ಕಲ್ತಕ್ಕೆ ತಟ್ಟೆಯಲ್ಲಿ ಇಟ್ಟಿದ್ದೀನಿ. ಕೈಮಾ ನೀಟಾಗಿ ಒಂದು ಅರ್ಧ kg ತೊಗೊಂಬಂದಿದ್ದೀನಿ. ಈಗ ಹಿಂಗೆ ಉದುರಿಸುವುದು. ಇದಕ್ಕೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕೋದು. ಆ ಪೌಡ್ರು ತೊಗೊಂಬರಪ್ಪ, ಬಟ್ಲು ತೊಗೊಂಬ ಮಸಾಲೆದು. ನೋಡಿ, ಎಲ್ಲ ಪೌಡ್ರು ಇದಕ್ಕೆ ಹಾಕಿದ್ವಿ. ಈಗ ಎಲ್ಲ ಇದಕ್ಕೆ ಒಂದು ಮೊಟ್ಟೆಯನ್ನು ಒಡೆದುಕೊಳ್ಳುವುದು. ಈಗ ನೋಡಿ, ಗಟ್ಟಿಗೆ ರುಬ್ಬಿದ್ದಾರೆ. 1.5 ಸ್ಪೂನು ಇದಕ್ಕೆ ಮಸಾಲೆಯನ್ನು ಹಾಕ್ಬಿಡೋದು. ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಂಡ್ರೆ ಒಂದೇ ಹದವಾಗಿ ಆಗುತ್ತೆ. ನಮ್ಮ ಹುಡುಗ ಹೋಗ್ತಾನೆ, 1 ರೌಂಡ್ ಮಿಕ್ಸಿಲಿ ರುಬ್ಕೊಂಡು ಬಂದ್ಬಿಡ್ತಾನೆ. ಈಗ ಇದನ್ನು ಮಿಕ್ಸಿಲಿ ಸುಮ್ಮನೆ ಒಂದ್ಸಲ ಆಡಿಸ್ಕೊಂಬಂದ್ಬಿಟ್ರೆ ಆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿದಿರುತ್ತೆ. ಹೋಗೋಣ, ಇದು ತಗೊಂಬ. ನೋಡಿ, ಈಗ ಕೈಮಾ ಉಂಡೆ ಮಿಕ್ಸಿಲಿ ರುಬ್ಕೊಂಬಂದಿದ್ದಾನೆ. ಅದು ಸ್ವಲ್ಪ ರಫಾಗಿ ರುಬ್ಕೊಂಬರ್ಬೇಕು ಅಷ್ಟೇ, ಬಿಟ್ಟರೆ ತುಂಬ ತೆಳುವಾಗೆಲ್ಲ ರುಬ್ಬಿದ್ರೆ ಮಾಂಸ ಸಿಗಲ್ಲ. ಈಗ ಅವ್ನು ಗಟ್ಟಿಗೆ ರುಬ್ಕೊಂಬಂದಿದ್ದಾನೆ. ತೊಗೊತೀವಿ. ಈಗ ಈ ಕಡೆ ಒಂದು ಬಾಣಲೆ ಇಡ್ತೀವಿ, ಒಂದು ಸ್ವಲ್ಪ ನೀರು ಹಾಕ್ತೀವಿ. ಅದು ನೀರು ಕಾಯ್ತಾ ಇದ್ದಂಗೆ ಕೈಮಾ ಉಂಡೆ ಬಿಡ್ತೀವಿ. ಈಗ ಸುಮಾರು ಜನಕ್ಕೆ ಉಂಡೆ ಒಡೆದೋಗುತ್ತೆ ಅನ್ನೋ ಫೀಲಿಂಗ್ ಇರುತ್ತೆ. ಈ ಥರ ಎಳೆ ಕಾವಲ್ಲಿ ಇಟ್ಕೊಂಡು ನೀಟಾಗಿ ನೀರಲ್ಲೇ ಬೇಯಿಸ್ಕೋಬೋದು, ಬೇಕಾದ್ರೆ ಎಣ್ಣೆಲಿ ಹಾಕ್ಬೋದು. ಎಣ್ಣೆಲಿ ಹಾಕಿದಾಗ ಏನಾಗುತ್ತೆ, ಸ್ವಲ್ಪ ರೋಸ್ಟ್ ಆಗುತ್ತೆ. ಇದರಲ್ಲಿ ಬೇಯಿಸಿದ್ರೆ ನೀಟಾಗಿ ಕೈಮಾ ಬೇಯುತ್ತೆ. ಈಗ ನಾವು ಸ್ವಲ್ಪ ಒಂದು ಬಾಣಲಿ ತೊಗೋತೀನಿ. ಇದಕ್ಕೆ ನಮಗೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇದಕ್ಕೆ ಹಾಕ್ಕೋತೀವಿ. ಉಂಡೆನೂ ಬೇಯಬೇಕಲ್ಲ. ನೋಡಿ, ಈಗ ಕರೆಕ್ಟಾಗಿ ಆ ನೀರು ಅಳತೆ ಇಟ್ಕೊಂಡಿದ್ದೀನಿ. ಈಗ ಈ ದೀಪಾಲಂಕಾರ ಬೆಳಗಿಸ್ತೀನಿ. ದೀಪ ಬೆಳಗಲಿ. ಕೈಮಾ ಕೊಡಪ್ಪ. ನಿಮಗೆ ಸೈಜ್ ಹೆಂಗೆ ಬೇಕೋ ಆ ಸೈಜಲ್ಲಿ ಕಟ್ಕೋಬೋದು. ಈಗ ನಾನು ನೋಡಿ ಈ ಥರ ಕಟ್ಕೊಂಡು ಏನಕ್ಕೆ ಅಂದರೆ ಕೈ ತ್ಯಾವ ಮಾಡ್ಕೋಬೇಕಷ್ಟೇ. ಕೈಯಲ್ಲಿ ನೀರಿನ ಅಂಶ ಇರಬಾರ್ದು. ಸುಮ್ಮನೆ ಕೈಗೆ ಒಂದು ಅಂಟ್ಕೊಂಡ್ಬಿಡುತ್ತಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ನೀರನ್ನು ತ್ಯಾವ ಮಾಡ್ಕೋದು. ಇದರಲ್ಲೂ ಆ ಕೊಬ್ಬೆಲ್ಲ ಇರುತ್ತಲ್ಲ, ಉಂಡೆ ಕ್ಲೀನಾಗಿ ಬರಬೇಕು ಅಂದರೆ ರೌಂಡಾಗಿ ಸ್ವಲ್ಪ ಕೈ ತ್ಯಾವ ಮಾಡಿಕೊಂಡು ಹಿಂಗೆ ಉಂಡೆ ಕಟ್ಕೋಬೇಕು. ನೋಡಿ, ಈಗ ಒಂದು ಅರ್ಧ kg 15ರಿಂದ 20 ಉಂಡೆ ಬರುತ್ತೆ. ಯಾವಾಗ ನಾವು ರೌಂಡ್ ಕಟ್ಕೊತೀವೋ ಉಂಡೆ ಯಾವುದೇ ಕಾರಣಕ್ಕೂ ಒಡೆಯಲ್ಲ. ಕಟ್ಟೋ ರೀತಿನೂ ಇರುತ್ತೆ. ಆಹಾ ಆಹಾ. ಈಗ ನೀರು ಚೆನ್ನಾಗಿ ಮರಳಿ, ನೀರು ಮರಳಾದ್ಮೇಲೆ ನೀರನ್ನ ಎಳೆ ಕಾವಲ್ಲಿ ಮಡಗಿ ಆಮೇಲೆ ಮಾಡಿದ್ರೆ ಕರೆಕ್ಟಾಗಿರುತ್ತೆ. ನೀರು ಒಂದೇ ಸಲ ತುಂಬ ಕುದಿಯೋವಾಗ ಬಿಟ್ಟಾಗ ಉಂಡೆಗಳು ಒಡೆದೋಗ್ಬಿಡುತ್ತೆ. ಯಾವಾಗಲೂ ನೀರು ಚೆನ್ನಾಗಿ ಮರಳಿರಬೇಕು. ಸಾರಲ್ಲಿ ಹಾಕಿದ್ರು ಅಷ್ಟೇ, ಸಾರು ಮರಳಬೇಕು. ಸಾರು ಕಮ್ಮಿ ಆದಮೇಲೆ ಎಳೆ ಕಾವು ಮಾಡಿಬಿಟ್ಟು, ಇಲ್ಲಾಂದರೆ ಸ್ಟವ್ ಆಫ್ ಮಾಡಿಬಿಡಿ, 5 ನಿಮಿಷ ಬಿಟ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಳ್ಳಿ. ಉಂಡೆ ಬಿಟ್ಟಾದಮೇಲೆ ಆವಾಗ ಉಂಡೆ ಹೊಡೆಯೋದಿಲ್ಲ. ನೀವೇನು ಮಾಡ್ಬಿಡ್ತೀರಾ, ಚೌಟ ಹಾಕೊಂಡು ಅಲ್ಲಾಡಿಸ್ತೀರಾ, ಉಂಡೆ ಒಡೆದೋಗುತ್ತೆ. ಇದಕ್ಕೆ ಬೇಕಾದರೆ ಒಂದು ಚೂರು ಒಂದು ಡ್ರಾಪ್ ಎಣ್ಣೆನೂ ಹಾಕ್ಬೋದು.
ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೊಡಿ. ಬರೀ ನೀರಲ್ಲಿ ಬೇಯಿಸಿದಾಗ ಏನಾಗುತ್ತೆ, ಆ ಉಪ್ಪಿನ ಅಂಶ ನೀರು ಎಳೆದ್ಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕಿದಾಗ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ಈಗ ನೋಡಿ, ನೀರು ಚೆನ್ನಾಗಿ ಮರಳ್ತಾ ಇದೆ. ಇನ್ನು 1 ನಿಮಿಷ ಮರಳ್ಬಿಡಲಿ. ನೋಡಿ ಎಷ್ಟು ಚೆನ್ನಾಗಿ ಮರಳ್ತಾ ಇದೆ. ಈಗ ಇಂಧನವನ್ನು ಆಫ್ ಮಾಡಿಬಿಡೋಣ. ಈಗ ಒಂದೊಂದೇ ಉಂಡೆ ಸ್ವಲ್ಪ ಕೈ ತವ ಮಾಡ್ಕೊಂಡು ತಿರ್ಗಾ ಹಿಂಗೆ ನೋಡಿ ಹಿಂಗೆ ಬಿಟ್ಬಿಡೋದು. ಈಗ ನೋಡಿ, ಇದ್ರಲ್ಲಿ ಮರಳ್ತಾ ಇದೆ. ಪಕ್ಕದ ಒಲೆಯಲ್ಲಿ ಇಡೋಣ. ಸ್ವಲ್ಪ ನಿಧಾನಕ್ಕೆ ಅವಲ್ಲಿ ಇಟ್ಕೊಂಡು ಅದು ಬೇಯ್ತಾ ಇರುತ್ತೆ. ಪಕ್ಕದಲ್ಲಿ ಮಸಾಲೆ ಹುರ್ಕೊಂಡಿದ್ದೀವಲ್ಲ, ಅದನ್ನು ನಾವು ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಂಬಿಟ್ಟು ನೀಟಾಗಿ ಸಾರು ಮಾಡಿಬಿಡೋಣ. ಈಗ ಇದನ್ನು ಪಕ್ಕಕ್ಕೆ ಇಟ್ಟು ಒಂದು ಬಾಣಲಿ ಕೊಟ್ಬಿಡೋ ದರ್ಶನ್. ಕೊಡಪ್ಪ ಬಾಣಲಿ, ಒಳ್ಳೆ ಹುಡುಗ. ಈಗ ನೋಡಿ, ಇದಕ್ಕೆ ಒಂದು 30 ಗ್ರಾಮ್ ಅಷ್ಟು ಎಣ್ಣೆ. ಈಗ ಎಣ್ಣೆ ಕಾಯ್ಲಿ. ಈಗ ಈರುಳ್ಳಿ ಒಂದು ಅರ್ಧ ಈರುಳ್ಳಿ, ಈರುಳ್ಳಿನ ತುಂಬ ಬೇಯಿಸಬಾರ್ದು. ಇದಕ್ಕೆ ಈ ಕೈಮಾ ಸಾರಿಗೆ ಮಾತ್ರ ಯಾವಾಗಲೂ ಈರುಳ್ಳಿ ಸ್ವಲ್ಪ ಸಿಗಬೇಕು. ಈ ಸಾರುಗಳಲ್ಲಿ ಸಿಕ್ಕಿದಾಗ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಸಬ್ಸಿಗೆ ಸೊಪ್ಪು, ಈಗ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಒಂಚೂರು ಮೆಂತ್ಯ ಸಬ್ಸಿಗೆ ಸೊಪ್ಪು ಆಗೋದ್ರಲ್ಲೇ ನಮ್ಮ ಮಸಾಲೆನೂ ರೆಡಿ ಇದೆ. ನೋಡಿ, ತಂದಿಟ್ಟಿದ್ದಾನೆ ನಮ್ಮ ಶಿಷ್ಯ. ಇವಾಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಒಂದ್ಸಲ ತಿರುಗಿಸ್ಕೊಟ್ಬಿಟ್ಟು ಇದಕ್ಕೆ ಹಾಕ್ಬಿಡೋಣ. ಸ್ವಲ್ಪ ನೀರು ಇಟ್ಕೊಬರಪ್ಪ. ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಇದೇ ಮಿಕ್ಸಿಲಿ ರುಬ್ಬಿದ್ವಲ್ಲ, ಆ ನೀರು ಚೆಲ್ಲಬಾರ್ದಲ್ಲ, ಇದಕ್ಕೆ ಹಾಕ್ಬಿಟ್ರೆ ಒಂದು 5 ನಿಮಿಷ ಚೆನ್ನಾಗಿ ಮರಳಿ. ಅಷ್ಟರೊಳಗೆ ಕೈಮಾ ಉಂಡೆನೂ ಬೇಯುತ್ತೆ, ಮಸಾಲೆನೂ ಬೇಯುತ್ತೆ. ಅದನ್ನು ಹಂಗೆ ಹಾಕೋದು, ಒಂದು 10 ನಿಮಿಷ ಕುದಿಸೋದು. ರುಚಿಯಾಗಿ ಕೈಮಾ ಸಾರನ್ನ ಒಂದು ನಿಮಗೆ ಉಂಡೆನೇ ಹೊಡಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ತೋರಿಸ್ಕೊಟ್ಟಿದ್ದೀನಿ. ಕಲ್ತ್ಕೊಳ್ಳಿ. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ, ಇಡ್ಲಿ, ದೋಸೆ, ಮುದ್ದೆ ಎಲ್ಲದಕ್ಕೂ ಮಜ್ವಾಗಿರುತ್ತೆ. ನೋಡಿ, ಇವಾಗ ಕೈಮಾ ಸಾರು ಚೆನ್ನಾಗಿ ಉಂಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಸಾರು ಜೊತೆಗೆ ಈ ನೀರು ಸಮೇತ ಹಾಕ್ಬಿಡೋಣ. ಈಗ ನೋಡಿ ಎಷ್ಟು ಕರೆಕ್ಟಾಗಿ ಉಂಡೆನೂ ಹೊಡಿದೆ, ಎಲ್ಲ ನೀಟಾಗಿ ಮೇಲಕ್ಕೆ ಬಂದಿದೆ. ಈಗ ನೋಡಿ, ಕೈಮಾ ಚೆನ್ನಾಗಿ ಕುದ್ದಿದೆ. ಒಂಚೂರು ಕೊತ್ತಂಬರಿ ಉದುರಿಸ್ಬಿಡೋಣ. ಎಲ್ಲ ಆಗಿದೆ, ಪರಿಮಳ ಬೀರ್ತಾ ಇದೆ. ಇನ್ನೇನಿದ್ರು ತಟ್ಟೆಗೆ ಹಾಕೋದೆ, ನಿಮಗೆಲ್ಲ ಉಣ ಬಡಿಸೋದೆ. ಈಗ ನೋಡಿ, ಇಡ್ಲಿ, ದೋಸೆ ನೋಡಿ ಯಾವ ಉಂಡೆ ಹೊಡೆದಿದೆಯಾ. ನಾನು ನಿಮ್ಗೆ ತೋರಿಸಿದ್ದೀನಿ. ಇನ್ನು ವೆರೈಟಿಗಳಿರುತ್ತೆ. ಆ ಥರ ಆಯಿಲಲ್ಲೂ ಹಾಕ್ಬೋದು, ಬೇಯಿಸ್ಕೋಬೋದು. ನೋಡಿ, ಎಲ್ಲನ ಒಂದು ಉಂಡೆ ನಿಮಗೆ ಹೊಡೆದಿದೆ ಅಂದರೆ ನೀವು ಹೇಳುವಂಥ ಹಾಗೆ
ನಿಮಗಾಗಿ ಕೈಮಾ ಸಾರು ರೆಡಿ ಮಾಡಿದೆ, ಉಂಡೆ ಎಲ್ಲ ರೆಡಿಯಾಗಿದೆ. ಇನ್ನೇನಿದ್ರು ಮಾಡ್ಕೋಬೇಕು, ತಿನ್ಕೋಬೇಕು. ತಿಂದಾದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ಬಿಡಿ. ಗೊತ್ತಲ್ಲ, ಚಂದ್ರು ಬೆಸ್ಟ್ ಆಫ್ ಬೆಸ್ಟ್. ಬರ್ತೀನಿ, ಮುಂದೆ ಒಳ್ಳೆ ಅಡುಗೆ ತೋರಿಸ್ತೀನಿ, ಹೋಗಿ ಬರುತ್ತೇನೆ, ನಿಮ್ಮ ಪ್ರೀತಿ ತರುತ್ತೇನೆ. ಬಾಯ್ ಬಾಯ್.